ಹನುಮಂತು ಟೀಮ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಿದ್ರು. ಇದರಲ್ಲಿ ಹೊರಗಡೆ ಕುಂತಿರೋರು ಎಲ್ಲರೂ ಭವ್ಯನ ಟಾರ್ಗೆಟ್ ಮಾಡಿದ್ರು ಅಂತ ಆದ್ರೆ ಒಮ್ಮತ ಸಿಗ್ದಾಗ್ಲೆಲ್ಲ ರಜತ್ ಹನುಮಂತನ ಟಾರ್ಗೆಟ್ ಮಾಡಿದ್ರು ಅಂತ ಆಗುತ್ತೆ. ಇಲ್ಲಿ ಮಾಡಬೇಕಾಗಿರೋದು ಒಬ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಹೊರಗಡೆ ಇಡಬೇಕು ಅಂತ. ಫಸ್ಟ್ ಆಫ್ ಆಲ್ ಈ ಗೇಮ್ ಅಲ್ಲಿ ತಪ್ಪಾಗಿದ್ದೆ ಹೊರಗಡೆ ಅವ್ರ ಡಿಸಿಷನ್ ಮೇಲೆ ಒಳಗಡೆ ಅವರಿಗೆ ಭಾರ ಹಾಕಬೇಕು ಅಂತ. ಯಾವಾಗ ಬೇರೆಯವ್ರ ಡಿಸಿಷನ್ ಮೇಲೆ ಆಟ ನಡೆಯುತ್ತೋ ಅವಾಗ ಅನ್ಯಾಯ ಅಂತಲೇ ಕಾಣುತ್ತೆ. ಈ ಆಟನು ಬರೀ ಇಂಡಿವಿಜುವಲ್ ಅವ್ರ ಕೆಪಾಸಿಟಿ ಮೇಲೆ ಇಡಬೇಕಿತ್ತು. ಹೊರಗಡೆ ಇರೋರು ಡಿಸೈಡ್ ಮಾಡಕ್ಕೆ ಬಿಡಬಾರ್ದಿತ್ತು. ಈ ಟಾಸ್ಕ್ ಬಗ್ಗೆ ಸಿಂಪಲ್ ಆಗಿ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹೊರಗಡೆ ಇರೋರು ಭವ್ಯನ ಟಾರ್ಗೆಟ್ ಮಾಡಿ ಸೋಲ್ಸಿದ್ರು ಅಂತಂದ್ರೆ ಹೊರಗಡೆ ಇರೋರೇ ತ್ರಿವಿಕ್ರಮ್ನ ಸಪೋರ್ಟ್ ಮಾಡಿ ಗೆಲ್ಸಿದ್ರು ಅಂತ ತಾನೆ. ಎರಡೂ ಅನ್ಯಾಯನೇ. ಇನ್ನು ಗ್ರೂಪ್ ಗೇಮ್ ಇಂದಾನೆ ಚೈತ್ರ ಔಟ್ ಆಗಿದ್ದು. ಈ ವಾರ ತುಂಬಾ ಚೆನ್ನಾಗಿ ಆಡಿದ್ರು. ನಾನು ಇದನ್ನ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ಗ್ರೂಪ್ ಗೇಮ್ ಇಂದ ಇಂಡಿವಿಜುವಲ್ ಕೆಪಾಸಿಟಿ ಇರೋರು ಅನ್ಯಾಯವಾಗಿ ಔಟ್ ಆಗ್ತಾರೆ ಅಂತ. ಟಿಕೆಟ್ ಟು ಫಿನಾಲೆವರೆಗೂ ಬಂದಾದ್ಮೇಲೆ ಈ ಗ್ರೂಪ್ ಗೇಮ್ ಆಟಗಳೇ ಇಡಬಾರ್ದಿತ್ತು. ಆಮೇಲೆ ಬಾಲ್ ಟಾಸ್ಕ್ ಅಲ್ಲಿ ಭವ್ಯಗೌಡ ಮತ್ತೆ ಕಂಪ್ಲೇಂಟ್ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ತುಂಬಾ ಫಾಸ್ಟ್ ಆಗಿ ಬಂದು ಬಾಲ್ ಹಿಡಿತಾ ಇದ್ದಿದ್ದೆ ಧನರಾಜ್ ಟೀಮ್. ಹನುಮಂತು ಟೀಮ್ಗೆ ಬಾಲ್ ಸಿಗ್ತಾನೆ ಇರಲ್ಲ. ಅವ್ರು ಮಾಡಿದ್ದೇನು ಬಾಲ್ ಕಿತ್ಕೋತಾ ಇದ್ದಿದ್ದು. ಅವಾಗ ಮಂಜು, ಗೌತಮಿ, ಧನರಾಜ್ ಏನಾದ್ರು ಕಂಪ್ಲೇಂಟ್ ಮಾಡಿದ್ರ, ಇವ್ರು ಶರ್ಟ್ ಎಳಿತಿದ್ದಾರೆ, ಬಾಲ್ ಕಿತ್ಕೋತಾ ಇದಾರೆ, ಕೈ ತಳ್ತಾ ಇದಾರೆ ಅಂತ ಏನಾದ್ರು ಕಂಪ್ಲೇಂಟ್ ಮಾಡಿದ್ರ, ಇವ್ರ ಹತ್ರ ಅವ್ರು ಬಾಲ್ ಕಿತ್ಕೊಂಡಾದ್ಮೇಲೆ ಇವರು ತಳ್ಳೋದು ದೂಡೋದು ಮಾಡ್ತಾ ಇದ್ರು. ಆಟ ಮುಗಿದ್ಮೇಲೂ ಅದನ್ನೇ ಹೇಳ್ಕೊಂಡು ಕೊರ್ಕೊಂಡು ಕಂಪ್ಲೇಂಟ್ ಮಾಡ್ಕೊಂಡು ತಿರುಗ್ತಾ ಇದಾರೆ ಭವ್ಯ. ಆ ಬಿಹೇವಿಯರ್ ತುಂಬಾ ಕೆಟ್ಟದಾಗಿದೆ. ಸೊ ಜಿಮ್ ಏರಿಯಾದಲ್ಲಿ ಕೂತ್ಕೊಂಡಾಗ ತ್ರಿವಿಕ್ರಮ್ ಭವ್ಯಗೆ ಹೇಳಿದ್ದಾರೆ, ಬುಟ್ಟಿಲಿ ಬಾಲ್ ಹಿಡಿಯೋ ಟಾಸ್ಕ್ ಅಲ್ಲಿ ನೀನು ಹೊಟ್ಟೆ ನೋವು ಅಂತ ಕೂತ್ಕೊಂಡಿದ್ದು ಡ್ರಾಮಾ ತರನೇ ಕಾಣಿಸ್ತಾ ಇತ್ತು ಅಂತ. ಇನ್ನು ಭವ್ಯನೂ ಒಪ್ಕೊಂಡಿದ್ದಾರೆ, ನಾನು ಡಾಕ್ಟರ್ ಹತ್ರ ಹೋದಾಗ ಏನು ಇಲ್ಲ ಅಂತ ಹೇಳಿದೆ ಅಂತ. ಭವ್ಯನೇ ಹೇಳ್ತಾ ಇದಾರೆ, ಈಗ ನಾನು ಯಾಕೆ ಹಂಗ ಆಡಿದೆ ಆ ಟೈಮಲ್ಲಿ ಅಂತ ನನಗೆ ಗೊತ್ತಿಲ್ಲ ಅಂತ. ಹೊಟ್ಟೆ ನೋವು ಅಂತ ಹೇಳಿ ನೆಕ್ಸ್ಟ್ ಸೆಕೆಂಡೇ ಗೌತಮಿ ಮೇಲೆ ಹೋಗಿ ಎಗರು ಬಿದ್ದಾಗ ಯಾರಾದ್ರೂ ಹೇಳ್ತಾರೆ ಈಗ ಎಲ್ಲಿದೆ ಹೊಟ್ಟೆ ನೋವು ಅಂತ. ಸೊ ತ್ರಿವಿಕ್ರಮ್ ಅದನ್ನೇ ಹೇಳಿದ್ರು ಭವ್ಯಗೆ. ಈಗಲಾದ್ರೂ ಭವ್ಯಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಅಟ್ಲೀಸ್ಟ್ ತ್ರಿವಿಕ್ರಮ್ ರಿಯಲೈಸ್ ಆಗಿದ್ದಾರೆ, ನನ್ನ ಹತ್ರ ಕೂಗಾಡಿ ಕಂಪ್ಲೇಂಟ್ ಮಾಡ್ಕೊಂಡು ಆಡಬಾರ್ದಿತ್ತು ಅಂತ. ಭವ್ಯ ರಿಯಲೈಸ್ ಆದ್ರೆ ಬೆಟರ್, ಇಲ್ಲಾಂದ್ರೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅವ್ರ ಇಮೇಜ್ಗೆ. ಸೊ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ. ರಿವ್ಯೂ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಇದೆ, ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ.